ಎಲ್ಲರಿಗೂ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ಏನು ಸ್ನೇಹಿತರೆ, ಹೋರಾಟಕ್ಕೆ ಯಾವುದೇ ರೀತಿ ಬೆಲೆನೇ ಇಲ್ವಾ? ನಮಗೆ ಯಾವುದೇ ರೀತಿ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಹೋರಾಟ ಎಲ್ಲ ವ್ಯರ್ಥ ಆಯ್ತಾ? ಆಗಿದ್ರೆ ಏನೇನೆಲ್ಲ ತೀರ್ಪು ಬಂತು? KAT ಏನು ತೀರ್ಪು ನೀಡಿದರು? ಮಾರ್ಚ್ 25ಕ್ಕೆ ಎಲ್ಲರಿಗೂ ತೀರ್ಪನ್ನು ನೀಡ್ತೀವಿ ಅಂತ ಹೇಳಿದರು. ಅಂದರೆ ಮಾರ್ಚ್ 25ರ ನಂತರ KAT ಇದನ್ನ ಮುಖ್ಯ ಪರೀಕ್ಷೆಗೆ ಅರ್ಜಿಯನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ತಡೆಯನ್ನು ನೀಡಬೇಕಾ ಅಂಥೇಳಿ ಆಲ್ರೆಡಿ ತಡೆಯನ್ನು ನೀಡಿದರು. 5 ದಿನಗಳ ಕಾಲ ಫೆಬ್ರವರಿ 25ರವರೆಗೂ ತಡೆಯನ್ನು ನೀಡಿದರು. ಸೊ ಇವಾಗ ನೋಡಿಬಿಟ್ರೆ ಅದು ತೀರ್ಪು ಬಂದುಬಿಟ್ಟಿದೆ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರಬೇಕು ತೀರ್ಪು ಏನು ಬಂದಿದೆ ಅಂಥೇಳಿ. ಸೊ KATಯಿಂದ ತೀರ್ಪು. KATನೂ ಒಂದು ಆಡಳಿತಾತ್ಮಕ ಸಂಸ್ಥೆ ಅಲ್ವಾ? ಸೊ ಅವ್ರ ಮಾತು ಕೇಳಬೇಕಾಗ್ತದೆ. ನೋಡಿ ಸ್ನೇಹಿತರೆ, ಯಾರಿಗೆ ಏನು ಹೇಳಬೇಕು ಏನಿಲ್ಲ ಒಂದೂ ಗೊತ್ತಾಗ್ತಿಲ್ಲ. ಸೊ ನಮಗಂತೂ ಇದರಲ್ಲಿ ಬೇಸರ 100% ಇದೆ. ಸೊ ನಿಮ್ಮ ಬೇಸರ ಇತ್ತಂದರೆ ಕಮೆಂಟ್ ಬಾಕ್ಸು ತಿಳಿಸಿ. ಇದು KAT ಮಾಡಿದ್ದು ಸರಿನಾ ಅಥವಾ ನಿಮಗೆ ಬೇಸರ ಆಗ್ತಿದೆಯಾ ಅಥವಾ ಖುಷಿ ಆಗ್ತಿದೆಯಾ? ನಿಮ್ಮ ಕಮೆಂಟ್ ಬಾಕ್ಸ್ನ ತಿಳಿಸಿ. ನೋಡೋಣ ಯಾರ್ಯಾರೆಲ್ಲ ಏನೇನು ಮಾಡ್ತೀರಾ ಅಂತ ನೋಡೋಣ. ಸೊ ಸ್ನೇಹಿತರೆ, KPSC ಬ್ಯಾನ್ ಆಗಬೇಕು. ಮತ್ತು KPSCಯಿಂದ ಯಾವುದೇ ರೀತಿ ನ್ಯಾಯ ಸಿಗಲ್ಲ ನಮಗೆ. KPSCಯಿಂದ ಬಿಟ್ಟು ಬೇರೆಯವ್ರಿಗೆ ಎಕ್ಸಾಮ್ ಕೊಡಬೇಕು, ಎಕ್ಸಾಮ್ ಕಂಡಕ್ಟ್ ಮಾಡಲಿ ಬೇರೆಯವರು, KPSC ಅವರು ಬಿಟ್ಟು ಅಂಥೇಳಿ ತುಂಬ ಹೋರಾಟ ಮಾಡಿದ್ದೀವಿ ಸ್ನೇಹಿತರೆ. ಮತ್ತು ಎಕ್ಸಾಮ್ ಆಗಲಿ ಅಥವಾ ನೋಟಿಫಿಕೇಷನ್ ಆಗಲಿ, ಈ ಥರದ್ದೆಲ್ಲ ಮಾಡಿದ್ವಿ. ಸೊ ಎಲ್ಲ ಕಾರ್ಯಕರ್ತರು, ಕರ್ವೆ ಅಧ್ಯಕ್ಷರು ನಾರಾಯಣಗೌಡರು, ಮತ್ತು KATಯಲ್ಲಿ ಶ್ರೀಕೃಷ್ಣ ಸಮಿತಿ ಮತ್ತು ಅಕ್ಷರ ಸಂಘಟನೆ, ಕಾಂತಕುಮಾರ್ ಸರ್ ಅವರು, ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟು ಎಲ್ಲ ಕೂಡ ವ್ಯರ್ಥ ಆದಂಗೆ ಆಯಿತು ಇವಾಗ. ಸೊ ನನ್ನ ಪ್ರಕಾರ ವ್ಯರ್ಥ. ಸೊ ಕೆಲವೊಬ್ಬರಿಗೆ ಇದು ಗುಡ್ ನ್ಯೂಸ್ ಆಗಿರ್ಬೋದು, ಸೊ ಕೆಲವೊಬ್ಬರಿಗೆ ಗುಡ್ ನ್ಯೂಸ್ ಆಗಿರ್ತದೆ. ಏನು ಹೇಳೋಕ್ಕಾಗಂಗಿಲ್ಲ ಸ್ನೇಹಿತರೆ. ನನ್ನ ಪ್ರಕಾರ ವ್ಯರ್ಥ ಆದಂಗೆ ಆಯಿತು. ಯಾಕಂದರೆ ನೀವು ಹೋರಾಟ ಮಾಡ್ತಿರೋದು ಯಾವುದಕ್ಕೆ? ರೀನೋಟಿಫಿಕೇಷನ್ ಆಗಲಿ ಅಂತ ತಾನೆ, ಅಥವಾ ಎಕ್ಸಾಮ್ ಆಗಲಿ ಅಂತ ತಾನೆ, ಏನೇ ಇರಲಿ. ಸೊ ಹೋರಾಟಕ್ಕೆ ಇವಾಗ ಜಯ ಸಿಕ್ಕಿದೆನಾ ಅಥವಾ ಇಲ್ಲ ಅಂತಂದರೆ, ಸೊ ನನ್ನ ಪ್ರಕಾರ ಸ್ನೇಹಿತರೆ ಜಯ ಸಿಗಲಿಲ್ಲ, ಎಲ್ಲ ವ್ಯರ್ಥ ಆದಂಗೆ ಆಯಿತು. ಸೊ ಇದನ್ನು ಇಲ್ಲಿಗೆ ಬಿಟ್ಟರೆ ತುಂಬ ಮೋಸ ಆದಂಗೆ ಆಗುತ್ತೆ. ಸೊ KAT ಏನೋ ಇವಾಗ 25ರವರೆಗೂ ಗಡುವನ್ನು ನೀಡಿತ್ತು. ಬಟ್ ಇವಾಗ ಅದನ್ನ ತೆಗೆದುಹಾಕಿ ಮುಖ್ಯ ಪರೀಕ್ಷೆಗೆ ನಿಮ್ದೇನಿದೆ ಅದನ್ನ ಮಾಡಿಕೊಡ್ರಿ ಅಂತೇಳಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಅವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರೆ. KAT ಇವಾಗ ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದೆ KPSC ಅವರಿಗೆ. ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಸ್ನೇಹಿತರೆ ಮುಖ್ಯ ಪರೀಕ್ಷೆಗೆ. ಅರ್ಥ ಮಾಡ್ಕೊಳ್ಳಿ ನೀವೇ, ಬಡವರು ಹೋರಾಟ ಮಾಡೋದು ಯಾವುದಕ್ಕೂ ಯೂಸ್ ಆಗಲ್ಲ ಸ್ನೇಹಿತರೆ. ಯಾರೇ ಎಷ್ಟೇ ಇರಲಿ, ಏನೇ ಮಾಡಲಿ, ಮೊದಲೇ ವಿವೇಚನೆ ಶಕ್ತಿ ಅನ್ನೋ ಒಂದು ಇರ್ತದೆ. ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಬರೆದಿಟ್ಟಿದ್ದಾರೆ, ಪ್ರಜಾಪ್ರಭುತ್ವವೇ ಶ್ರೇಷ್ಠ ಅಂತೇಳಿ. ಪ್ರಥಮ ಪ್ರಜೆ ಯಾರು ಅಂತಂದರೆ ಅವರು ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಅವರು ಪ್ರಥಮ ಅಧ್ಯಕ್ಷರು ಅಂದರೆ ಪ್ರಥಮ ಪ್ರಜೆ ಆಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಪ್ರಜೆಗಳೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಪ್ರಜೆಗಳಿಗೆ ಅನ್ಯಾಯ ಆಗಬಾರ್ದು ಯಾವುದೇ ಕಾರಣಕ್ಕೂ. ಪ್ರಜೆಗಳಿಗೆ ಅನ್ಯಾಯ ಆಗಬಾರ್ದು ಅಂದರೆ ರಾಜಕಾರಣಿಗಳು ಸರಿಯಾಗಿರಬೇಕು ಅಂದರೆ ರಾಜಕೀಯ ಸರಿ ಇರಬೇಕಂದ್ರೆ ಫಸ್ಟಿಗೆ ಎಲ್ಲ ನಿಮ್ಮ ಕಡೆನೇ ಇದೆ. ಸೊ ಪ್ರಜಾಪ್ರಭುತ್ವ ಇದು ಏನಂದ್ರೆ ನಿಮ್ಗೆ ಅರ್ಥ ಆಗಿರ್ತದೆ. ವೋಟ್ ಮಾಡುವಾಗ ಸೊ 1,000 2,000 ಕುಕ್ಕರು, ಮಿಕ್ಸಿ, ಹೀರೆ ಅದಕ್ಕೆಲ್ಲ ಮಾರ್ಕೊಳ್ಳೋ ಬದಲು ಸೊ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಬೇಕು. ಸೊ ಇಂಥವೆಲ್ಲ ಆಗೋದು ತಪ್ತವೆ ಸ್ನೇಹಿತರೆ. ನೋಡಿ, ನೀವು ಏನೇ ಹೋರಾಟ ಮಾಡಲಿ, ಏನೇ ಇರಲಿ, ಸೊ ಇಂಥವೆಲ್ಲ ಆಗಿಬಿಟ್ರೆ ಸೊ ಕನ್ನಡಕ್ಕೆ ನ್ಯಾಯ ಸಿಗಲಿಲ್ಲ, ಕನ್ನಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ. ಮತ್ತು ಇದರಲ್ಲಿ ಕೆಲವೊಂದಿಷ್ಟು ಜನ ಎಕ್ಸಾಮ್ ಪಾಸ್ ಆಗಿರ್ತಾರೆ ಸ್ನೇಹಿತರೆ, ಪ್ರಿಲಿಮಿನರಿ ಪಾಸ್ ಆಗಿರ್ತಾರೆ. ಸೊ ಅವರು ಮುಖ್ಯ ಪರೀಕ್ಷೆಗೆ ಓದ್ಕೊತಿರ್ತಾರೆ. ಸೊ ಓದ್ಕೊಳ್ಳಿ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ನಿಮ್ಮನ್ನು ಕೂಡ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವೊಂದಿಷ್ಟು ಜನದ್ದು ಕಷ್ಟಪಟ್ಟು ಓದಿರ್ತಾರೆ. ಸೊ ಎಲ್ಲರೂ ಕಷ್ಟಪಟ್ಟೇ ಓದಿರ್ತಾರೆ. ಬಟ್ ಇಂಗ್ಲೀಷ್ ಅರ್ಥ ಆದವರು ಇವಾಗ ಲಿಸ್ಟಲ್ಲಿರ್ತಾರೆ. ಬಟ್ ಇಂಗ್ಲೀಷ್ ಅರ್ಥ ಆಗಲ್ಲ. ಸೊ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಲ್ಲೇ ಇರ್ತಾರೆ ಸ್ನೇಹಿತರೆ. ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಂದು ಒಂದು ಸಣ್ಣ ಮನವಿ ಏನಂತಂದರೆ,
ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಸೊ ಕೆ ಪಿ ಸಿ ಈ ಥರದ್ದೆಲ್ಲ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಸೊ ಎಲ್ಲದೂ ಎಕ್ಸಾಮಕ್ಕೆ ಓದಿ, ಸೆಂಟ್ರಲ್ ಗೌರ್ಮೆಂಟ್ ಓದಿ. ಸೊ ಬೇರೆ ಬೇರೆ ಎಕ್ಸಾಮ್ನ ಓದ್ಕೊಳ್ತಾ ಹೋಗಿ. ಯಾಕಂದರೆ ಒಂದಕ್ಕೆ ಕೂತ್ಕೊಂಡ್ರೆ ತಲೆ ಕೂದಲು ಬೆಳಗಾಗ್ತಾ ಹೊರತು ನ್ಯಾಯ ಸಿಗೋದಂತೂ ಆಗಲ್ಲ. ಸೊ ಯಾರೇ ಬಂದರೂ ನ್ಯಾಯ ಸಿಗಲ್ಲ. ಸೊ ನೋಡೋಣ ಸ್ನೇಹಿತರೆ, ಇದನ್ನು ಮುಂದೆ ಏನಾಗುತ್ತೆ ಏನಿಲ್ಲ ಅಂತೇಳಿ ಅಪ್ಡೇಟ್ ಕೊಡ್ತೀನಿ ನಿರಂತರವಾಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಇದನ್ನು ಇಲ್ಲಿಗೆ ಬರಬಾರ್ದು ಸ್ನೇಹಿತರೆ. ನಮ್ಗೆ ನ್ಯಾಯ ಸಿಗಬೇಕು, ಕನ್ನಡಿಗರು ಏನು ಅಂತ ತೋರಿಸ್ಬೇಕು, ಸ್ಟೂಡೆಂಟ್ ಪವರ್ ಏನು ಅಂತ ತೋರಿಸ್ಬೇಕಂದ್ರೆ ಸೊ ಇಲ್ಲಿವರೆಗೂ ಮಾಡಿದಂತಹ ಹೋರಾಟ ಏನಿದೆಯಲ್ಲ ಅದಕ್ಕೆ ಜಯ ಸಿಗಬೇಕು ಅಂದರೆ ನ್ಯಾಯಾಲಯದ ಮೆಟ್ಟಿಲನ್ನು ಏರಬೇಕು. ಸೊ ನಮಗೆ ಉಳಿದಿರುವಂಥ ಒಂದು ಕೊನೆಯ ಆಶ್ವಾಸನೆ, ಒಂದು ಕೊನೆಯ ವಿಶ್ವಾಸ ಅದೇನಂತಂದರೆ ನ್ಯಾಯಾಲಯ, ಹೈಕೋರ್ಟ್ ಅದಾದಮೇಲೆ ಸುಪ್ರೀಂ ಕೋರ್ಟ್. ಸೊ ಈಗ ನ್ಯಾಯಾಲಯಗಳ ಮೇಲೆ ಉಳಿದಿದೆ. ಕನ್ನಡಿಗರಿಗೆ ನ್ಯಾಯ ಸಿಗ್ತದಾ ಅಥವಾ ಇಲ್ವಾ ಅದನ್ನು ಕಾದು ನೋಡೋಣ. ಸೊ ಮುಂದಿನ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ನೋಡೋಣ, ಇದು ನಿಮಗೆ ಹೋರಾಟ ವೇಸ್ಟ್ ಆಯಿತಾ ಅಥವಾ ಕನ್ನಡಿಗರಿಗೆ ನ್ಯಾಯ ಸಿಗ್ತಾ ಅಥವಾ ಏನಾಗಬೇಕಾಗಿತ್ತು, ಕೆ ಎ ಟಿದು ನಿಮಗೆ ಅಸಮಾಧಾನ ಇದೆಯಾ ಅಥವಾ ಹೀಗಾಗಬಾರ್ದಾಗಿತ್ತಾ, ಕೆ ಎ ಟಿ ಇದಕ್ಕೆ ತಡೆಯಾಜ್ಞೆ ನೀಡಬೇಕಾಗಿತ್ತಾ, ಏನೇನಿದೆಯಲ್ಲ ನಿಮ್ಮದು ಕಮೆಂಟು, ನಿಮ್ಮದು ಮನಸ್ಥಿತಿ ಅದನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಎಕ್ಸಾಮ್ ಪಾಸ್ ಆದವರು ಪ್ರಿಲಿಮಿನರಿ ಅವ್ರಿಗೆ ಆಲ್ ದ ಬೆಸ್ಟ್. ಸೊ ಅವರು ಮುಂದಿನ ತಯಾರಿಯನ್ನು ಮಾಡ್ತಾ ಹೋಗಿ.